ಭ್ರಷ್ಟರೇ, ನಾಡ ಪ್ರೇಮಿಗಳೇ, ಲಂಚ ಮುಕ್ತ ಕರ್ನಾಟಕ, ಭ್ರಷ್ಟಾಚಾರ ಮುಕ್ತ ಕರ್ನಾಟಕ, ಬಸವಣ್ಣವರ ಕಲ್ಯಾಣ ಕರ್ನಾಟಕ, ಕುವೆಂಪುರವರ ಸರ್ವೋದಯ ಕರ್ನಾಟಕ, ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷಕ್ಕೆ, ಕೆಆರ್ಎಸ್ ಪಕ್ಷಕ್ಕೆ ಬಿಡುಗಡೆ ಬಿಡುಗಡೆ, ಬೆಂಬಲಿಸಿ ಬೆಂಬಲಿಸಿ, ಒಟ್ಟು ಮಾಡಿ, ಡೊನೇಟ್ ಮಾಡಿ, ಸಪೋರ್ಟ್ ಮಾಡಿ. ಕರ್ನಾಟಕ ಮಾತೆಗೆ, ಕನ್ನಡ ಭುವನೇಶ್ವರಿಗೆ, ಸಿರಿಗನ್ನಡಂ ಗೆಲ್ಗೆ, ಏನೇ ಆಗಲಿ ಒಳ್ಳೆಯದನ್ನೇ ಮಾಡಿ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಕರ್ನಾಟಕ, ಜೈ ಕರ್ನಾಟಕ. ಕೃಷ್ಣ ರೆಡ್ಡಿ ಅವರಿಗೆ, ರಘುಪತಿ ಭಟ್ರಿಗೆ. ನಮಸ್ಕಾರ ಬಂಧುಗಳೇ, ಇವತ್ತು ಬೆಂಗಳೂರು ದಕ್ಷಿಣ ಜಿಲ್ಲೆಯ ಮಡಿವಾಳ ವಾರ್ಡ್ ಅಲ್ಲಿ ಇವತ್ತು ಇದ್ದೀವಿ. ನಮ್ಮ ಜೊತೆಗೆ ಗೌರವ ಅಧ್ಯಕ್ಷರಾಗಿರುವಂತಹ ರವಿಕೃಷ್ಣ ರೆಡ್ಡಿ ಅವರು ಇದ್ದಾರೆ. ಹಾಗೆ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಆಗಿರುವ ನಮ್ಮ ಜೊತೆ ರಘುಪತಿ ಭಟ್ ಅವರು ಇದ್ದಾರೆ. ಇವತ್ತು ನಾವು ಅಧಿಕೃತವಾಗಿ ಏನು ಮುಂಬರುವ GBA ಎಲೆಕ್ಷನ್ ಏನು ಬರ್ತಾ ಇದೆ ಅದಕ್ಕೆ ಅಧಿಕೃತವಾಗಿ ಪ್ರಚಾರದ ಚಾಲನೆ ನೀಡೋಕ್ಕೋಸ್ಕರ ಇವತ್ತು ಇಷ್ಟು ಜನ ನಾವು ಸೇರಿದ್ದೀವಿ. ಹಾಗೆ ಇವಾಗ ನಮ್ಮ ಜೊತೆ ಅಭ್ಯರ್ಥಿ ಅಮರ್ ನಾರಾಯಣ್ ಅವರು ಅಭ್ಯರ್ಥಿನೂ ನಮ್ಮ ಜೊತೆ ಇದ್ದಾರೆ. ಅವರು ಮಿಸಸ್ ಅವರು ಇದ್ದಾರೆ. ಅವ್ರ ತಂಡ ನೋಡ್ತಾ ಇರ್ಬೋದು. ಮಡಿವಾಳ ವಾರ್ಡಲ್ಲಿ ಇವತ್ತು ನಾವು ಒಂದು ಪ್ರಚಾರದ ಚಾಲನೆಗೋಸ್ಕರ ನಾವು ಇವತ್ತು ನಿಂತಿದ್ದೀವಿ. ಗೌರವ ಅಧ್ಯಕ್ಷರಿಗೆ ನಮ್ಮ ಅಭ್ಯರ್ಥಿ ಕಡೆಯಿಂದ ಒಂದು ಸನ್ಮಾನ ಇಲ್ಲಣ್ಣ, ಬರೀ ಹೂವಿನ ಈ ಸನ್ಮಾನಕ್ಕೆಲ್ಲ ತಂದಿದ್ಯಾ ಎಲ್ಲ ಐಟಮ್ಸ್. ರವಿಕೃಷ್ಣ ರೆಡ್ಡಿ ಅವರಿಗೆ, ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷಕ್ಕೆ, KRS ಪಾರ್ಟಿಗೆ. ಹಾಗೆ ರಾಜ್ಯ ಪ್ರಧಾನ ಕಾರ್ಯದರ್ಶಿಯಾಗಿರುವಂತಹ ರಘುಪತಿ ಭಟ್ ಅವರಿಗೆ ಹೂವಿನ ಮೂಲಕ ಒಂದು ಸ್ವಾಗತ. ರಘುಪತಿ ಭಟ್ ಅವರಿಗೆ, ರಘುಪತಿ ಭಟ್ ಅವರಿಗೆ. ಹಾಗೆ ನಮ್ಮ ರಾಜ್ಯ ಇದು ಕಮಿಟಿಯಲ್ಲಿ ಇರುವಂತಹ ರಾಮರೆಡ್ಡಿ ಅವ್ರಿಗೊಂದು ಹಾಗೆಯೇ ಬೆಂಗಳೂರು ದಕ್ಷಿಣ ಸಂಘಟನಾ ಜಿಲ್ಲೆಯ ಅಧ್ಯಕ್ಷರಾಗಿರುವಂತಹ ಧನಂಜಯ ಅವರಿಗೆ. ಮತ್ತೆ ಈಗ ಅಭ್ಯರ್ಥಿಗೆ ಅಮರ್ ನಾರಾಯಣ್ ಬಾಲಪ್ಪ ಇಲ್ಲಿ. ಈಗ ನಮ್ಮ ಅಭ್ಯರ್ಥಿ ಅಮರ್ ನಾರಾಯಣ್ ಅವ್ರಿಗೂ ಸಹ KRS ಪಕ್ಷದ ಮಡಿವಾಳ ವಾರ್ಡ್ ರಘುಪತಿ ಮಡಿವಾಳ ವಾರ್ಡ್ನ GBA ಬೆಂಗಳೂರು ದಕ್ಷಿಣ ಮಹಾನಗರ ಪಾಲಿಕೆ ಅಲ್ವಾ, ದಕ್ಷಿಣ ಮಹಾನಗರ ಪಾಲಿಕೆಯ ಮಡಿವಾಳ ವಾರ್ಡ್ನ ಸಂಭಾವ್ಯ ಅಭ್ಯರ್ಥಿ, ಸಂಭಾವ್ಯನು ಅಭ್ಯರ್ಥಿನೇ ಚುನಾವಣೆ ಬಂದಾಗ ಅಭ್ಯರ್ಥಿ ಆಗಲಿರುವಂತಹ ಅಮರ್ ನಾರಾಯಣ್ ಅವರಿಗೆ ಶುಭ ಆಗಲಿ ಅಂತೇಳಿ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ವತಿಯಿಂದ ಶುಭಾಶಯಗಳನ್ನ ಕೋರ್ತೀವಿ. ಮಡಿವಾಳ GBA ಸಂಭಾವ್ಯ ಅಭ್ಯರ್ಥಿ ಅಮರ್ ನಾರಾಯಣ್ ಅವರಿಗೆ, ಅಮರ್ ನಾರಾಯಣ್ ಅವರಿಗೆ. ರಘುಪತಿ ಮಾತಾಡೋದಾ, ಮಾತಾಡ್ತೀರಾ ಬಂಧುಗಳೇ? ಇವತ್ತು ಈಗಾಗಲೇ ಹೇಳಿದ ಹಾಗೆ ಅಮರ್ ನಾರಾಯಣ್ ಇಲ್ಲಿ ಬರೋಣ, ಲೈಕ್ ಹಾಗೆ ಹಾರ ಕಡೆ ನಿಂತ್ಕೊಳ್ಳಪ್ಪ. ಅಮರ್ ನಾರಾಯಣ್ ಇವರು ಮುಂಬರಲಿರುವ GBA ಚುನಾವಣೆಯಲ್ಲಿ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ವತಿಯಿಂದ ಈ ಮಡಿವಾಳ ವಾರ್ಡ್ BTM ಲೇಔಟ್ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಬರುವಂತಹ ಮಡಿವಾಳ ವಾರ್ಡ್ನ ಅಭ್ಯರ್ಥಿ ಆಗಲಿದ್ದಾರೆ. ಇವತ್ತು ಅವರು ಇಲ್ಲಿ ಚುನಾವಣಾ ಪ್ರಚಾರ ಕಾರ್ಯವನ್ನ ಆರಂಭಿಸಲಿದ್ದಾರೆ. ಅವರ ಜೊತೆಗೆ ಅವರು ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷಕ್ಕೆ ಬರೋದಕ್ಕೆ ಮೊದಲೇನೆ ಒಂದಷ್ಟು ಜನಸಂಪರ್ಕವನ್ನು ಬೆಳೆಸ್ಕೊಂಡು ಒಂದಷ್ಟು ಜನರಿಗೆ ಸಹಾಯ ಮಾಡ್ತಾ ಬಂದಿರೋ ಕಾರಣದಿಂದಾಗಿ ಇವತ್ತು ಒಂದಷ್ಟು ಜನ ಹೆಣ್ಮಕ್ಳೆಲ್ಲ ಬಂದಿದ್ದಾರೆ. ನಮಗೆ ಈ ತರದ ಒಂದು ಗುಂಪು ನೋಡಿದ್ರೆ ಭಯ ಆಗುತ್ತೆ. ಇಲ್ಲಿ ನೋಡೋಣ, ಈ ತರ ಗುಂಪು ನೋಡಿದ್ರೆ ಭಯ ಆಗುತ್ತೆ. ಯಾಕೆ ಹೇಳಿ, ಬಹಳ ಕಡೆಗಳಲ್ಲಿ ಎಲೆಕ್ಷನ್ ನಿಲ್ಲುವಂತವ್ರು ಹಣ ಕೊಟ್ಟು ಬಿರಿಯಾನಿ ಆಸೆ ಫ್ರೂಟ್ಸೋ ಅಥವಾ ಇನ್ನೇನೋ ಮಾಡ್ಕೊಂಡು ಒಂದಷ್ಟು ಗುಂಪನ್ನು ಕರ್ಕೊಂಡು ಬರ್ತಾರೆ. ಆದ್ರೆ ಅಮರ್ ನಾರಾಯಣ್ ಅವರು ನಾನು ಕೇಳಿದ ಹಾಗೆ ಅವರು ಅನೇಕ ಜನರಿಗೆ ಅವ್ರದೊಂದು ಇದಿಟ್ಕೊಂಡಿದ್ದಾರೆ. ಏನು ನೀರಿನ ಟ್ಯಾಂಕರ್ ಎಷ್ಟಿದೆಯಪ್ಪ? ಎರಡಿದೆ. ಹಾಗಾಗಿ ಹಲವಾರು ಕಡೆಗಳಲ್ಲಿ ಜನರಿಗೆ, ಬಡ ಜನರಿಗೆ ನೀರನ್ನ ಸಪ್ಲೈ ಮಾಡ್ತಾ ಇದ್ದಾರೆ ಆ ಏರಿಯಾಗಳಿಗೆ. ಆ ಕಾರಣದಿಂದಾಗಿ ಸಾಕಷ್ಟು ಜನಸಂಪರ್ಕವನ್ನ ಇಲ್ಲಿ ಬೆಳೆಸ್ಕೊಂಡಿದ್ದಾರೆ ಮಡಿವಾಳ ಜಾಗದಲ್ಲಿ. ಹಾಗಾಗಿ ಅವರು ಕರೆದಿದ್ದಕ್ಕೆ ಹಲವಾರು ಜನ ಅವರ ಮತ್ತು ಅವ್ರ ಕುಟುಂಬದವರನ್ನ ಬೆಂಬಲಿಸೋದಕ್ಕೆ ಇಲ್ಲಿ ಬಂದಿದ್ದಾರೆ. ಅದೇ ತರಹ ನಮ್ಮ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ಕಾರ್ಯಕರ್ತರು, ಸೈನಿಕರು ಬೆಂಗಳೂರಿನ ಬೇರೆ ಬೇರೆ ಭಾಗಗಳಿಂದ ಇವತ್ತು ಭಾನುವಾರ ಫ್ರೀ ಮಾಡಿಕೊಂಡು ಇಲ್ಲಿಗೆ ಬಂದಿದ್ದಾರೆ. ಇಲ್ಲಿ 2013ರಲ್ಲಿ
ಅಮರನಾರಾಯಣ. ನಾನು ಲೋಕಸತ್ತಾ ಪಕ್ಷದಿಂದ ಇಲ್ಲಿ ಅಭ್ಯರ್ಥಿ ಆಗಿದ್ದೆ. ಆವತ್ತು 6% ಓಟ್ ಬಂದಿತ್ತು ನನಗೆ. 10% ಓಟು ಆಮೇಲೆ ಅದಾದ್ಮೇಲೆ 4 ಎಲೆಕ್ಷನ್ 3 ಎಲೆಕ್ಷನ್ ಆಯ್ತು. 10% ಓಟ್ ಬರಲಿಲ್ಲ. 6,600 ಓಟ್ ಬಂದಿತ್ತು. ಆವತ್ತಿಗೆ ನಾನು 12 ಲಕ್ಷ 13 ಲಕ್ಷ ಖರ್ಚು ಮಾಡಿದ್ದೆ. ಅದ್ರಲ್ಲಿ ನಂದೊಂದು ಸಂತ 4-5 ಲಕ್ಷ ಆಯ್ತು. ಇನ್ನೊಂದು 4-5 ಲಕ್ಷ ಜನರು ದೇಣಿಗೆನಲ್ಲೇ ಮಾಡಿ ಇಡೀ 7-8 ವಾರ್ಡ್ ಇತ್ತು ಅವತ್ತು. ಇಡೀ BTM ಲೇಔಟ್ ಅಲ್ಲಿ ಆ ಮೂಲೆಯಿಂದ ಈ ಮೂಲೆ ತನಕ ಚೆನ್ನಾಗಿ ಪ್ರಚಾರ ಮಾಡಿದ್ವಿ. ನನ್ನ ಮಗ ಇನ್ನೂ ಚಿಕ್ಕವನು, 3-4 ವರ್ಷ, ಅವನ್ನ ಸ್ಟ್ರೋಲರ್ ಅಲ್ಲಿ ಹಾಕೊಂಡು ನಾನು ನನ್ನ ಮನೆಯವರು ಈ ಬೀದಿ ಈಜಿಪುರದಿಂದ ಹಿಡಿದು BTM ಸೆಕೆಂಡ್ ಸ್ಟೇಜ್ ತನಕ ಅಲ್ಲಿ ಲಾಲ್ಜಿ ನಗರ ಇದೆಯಲ್ವಾ, ಎಲ್ಲಿ ಡೈರಿ ಸರ್ಕಲ್, ಅಲ್ಲಿಂದ ಹಿಡಿದು ಈ ಭಾಗ ಸಿದ್ಧಾರ್ಥ ನಗರ ತನಕ ನಾವು ಪ್ರಚಾರ ಮಾಡಿದ್ವಿ. ಒಳ್ಳೆ ಓಟ್ ಬಂದಿತ್ತು. ನಾವು ಯಾರಿಗೂ ಹಣ ಹಂಚಲಿಲ್ಲ, ಹೆಂಡ ಕೊಡಿಸ್ತಿಲ್ಲ. ಅದೇ ತರದ ತತ್ವ ಸಿದ್ಧಾಂತದ ಮೇಲೆ ಇವತ್ತು ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷವನ್ನು ನಾವು ಅದೇ ತರಕ್ಕೆ ಮಾಡ್ತಾ ಇದ್ದೀವಿ. ಈ ಭಾಗದಲ್ಲಿ ಜನಕ್ಕೆ ನನ್ನ ಪರಿಚಯ ಇದೆ, ಅವ್ರಿಗೆ ಒಳ್ಳೆ ಅಭಿಪ್ರಾಯ ಇದೆ. ಅದಾದ್ಮೇಲೆ ನಾನು ಮುಂದಿನ ಎಲೆಕ್ಷನ್ ಇಲ್ಲೇ ನಿಂತಿದ್ರೆ ಬಹುಶಃ ಬೇರೆ ಕಡೆಗಿಂತ ಇಲ್ಲೇ ಜಾಸ್ತಿ ಓಟ್ ಬರ್ತಾ ಇತ್ತು, ನಮ್ಗೇನು ಬೇಕಾದ್ರೂ ಆಗ್ಬೋದಿತ್ತು. ಆದರೆ ಕಾರಣಾಂತರಗಳಿಂದ ನಾನು ಅದಾದ್ಮೇಲೆ 2014ರಲ್ಲಿ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಚುನಾವಣೆ ಸ್ಪರ್ಧೆ ಮಾಡಿದೆ. 2018ರಲ್ಲಿ ಜಯನಗರ, ಅಲ್ಲಿ 2008ರಲ್ಲಿ ಸ್ಪರ್ಧೆ ಮಾಡಿದ್ದೆ ಅಂತೇಳಿ, ಮತ್ತೆ ಅಲ್ಲಿ ಕನ್ನಡಿಗರು ಹೆಚ್ಚು ಜನ ಇದ್ದಾರೆ, ನಮ್ಗೆ ವಿಚಾರ ಗೊತ್ತಾಗುತ್ತೆ ಅಂತ ಅಲ್ಲಿ ಸ್ಪರ್ಧೆ ಮಾಡಿದೆ. 2024ರಲ್ಲಿ ಶಿಗ್ಗಾವಿ ಉಪಚುನಾವಣೆಗೆ ಹೋಗಿದ್ದೆ. ಸೊ ಹಾಗಾಗಿ ಇಲ್ಲೊಂದಷ್ಟು ಜನಸಂಪರ್ಕ ನಮಗೆ ಕಡಿಮೆ ಆಗಿದೆ. ಈಗೆಲ್ಲ ನಮ್ಮ ಏನು ಅಸ್ಲಾಂ ಅವರು ಇದೇ BTM ಲೇಔಟ್ ಅವರು, ಹಲವಾರು ಜನ ನೀವು BTM ಲೇಔಟ್ ಇದ್ದೀರಾ, ಸುತ್ತಮುತ್ತ ಇರೋರು ಇದ್ದಾರೆ. ಹಾಗಾಗಿ ನೀವೆಲ್ಲ ಸರಿಯಾಗಿ ಪ್ರಚಾರ ಮಾಡಿದ್ರೆ ರವಿಕೃಷ್ಣಾರೆಡ್ಡಿ ಬಗ್ಗೆ, ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ಬಗ್ಗೆ ಇಲ್ಲಿರೋ 90% ಕನ್ನಡಿಗರು ಗೊತ್ತಿದೆ. ಆದರೆ ಈ ಭಾಗದಲ್ಲಿ ಹೆಚ್ಚು ಜನ ಮಲಯಾಳಿಗಳು ಇದ್ದಾರೆ, ಬೇರೆಯವರು ಇದ್ದಾರೆ. ಆದರೆ ಬೇರೆಯವ್ರಿಗೆ ಹೋಲಿಸಿದ್ರೆ ಮಲಯಾಳಿಗಳು ಮತ್ತು ತಮಿಳರು ಆದಷ್ಟು ಕನ್ನಡಿಗರ ಜೊತೆ ಒಂದು ರೀತಿಯಲ್ಲಿ ಏನು ಹೊಂದ್ಕೊಂಡ್ಬಿಟ್ಟಿದ್ದಾರೆ, ಸಂಬಂಧ ಇದೆ. ಕನ್ನಡನೂ ಕಲ್ತ್ಬಿಟ್ಟಿದ್ದಾರೆ. ತಮಿಳರಂತೂ ಬಹಳ ಹಿಂದೆ ಬಂದಿರೋರು ಕನ್ನಡ ಕಲಿತು ಕನ್ನಡಿಗರೇ ಆಗೋಗಿದ್ದಾರೆ. ಆದರೆ ಇವಾಗ ಇತ್ತೀಚಿನ ವರ್ಷಗಳಲ್ಲಿ ಬಂದಿರುವಂತಹ ಮಲಯಾಳಿಗಳು ಕನ್ನಡ ಕಲಿತಾ ಒಂದಷ್ಟು ಸ್ಥಳೀಯವಾಗಿ ಮಿಂಗಲ್ ಆಗ್ತಾ ಇದ್ದಾರೆ. ಇನ್ನು ಬೇರೆ ಭಾಷಿಕರು ಅಷ್ಟೇನು ಮಿಂಗಲ್ ಆಗಿಲ್ಲ. ಹಾಗಾಗಿ ಇಲ್ಲಿರುವಂತಹ ಬಹುಸಂಖ್ಯಾತ ಕನ್ನಡಿಗರು ಏನಿದ್ದಾರೆ ಅವರಿಗೆ ನಮ್ಮ ಪಕ್ಷದ ಬಗ್ಗೆ, ನನ್ನ ಬಗ್ಗೆ ಎಲ್ಲ ಗೊತ್ತಿದೆ. ನೀವು ಹೋಗಿ ಅವ್ರಿಗೆ ಕೈ ಮುಗಿದು ಪಕ್ಷದ ವಿಚಾರ ಹೇಳಿದ್ರೆ ಸಾಕು, ಅವ್ರಿಗೆ ಅರ್ಥ ಆಗುತ್ತೆ. ಅದೇ ರೀತಿನಲ್ಲೇ ಒಂದು ತಂಡ ಮಾಡಬೇಕು ಎಲೆಕ್ಷನ್ ನಲ್ಲಿ. ಈಗ ನೀವೆಷ್ಟು ಶ್ರೀಮಂತರು ನನ್ಗೆ ಗೊತ್ತಿಲ್ಲ, ನಾನು ಹೇಳೋದಕ್ಕೆ ಹೋಗೋದಿಲ್ಲ. ಆದ್ರೆ ನಾನು ಎಲ್ರಿಗೂ ನಿಮ್ಮನ್ನು ಉದ್ದೇಶ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ಇವತ್ತು ಬೆಂಗಳೂರಿನಲ್ಲಿ ಮುಂದಿನ ಸಲ ಬಿಜೆಪಿ, ಕಾಂಗ್ರೆಸ್ ಈ ಪಕ್ಷದಿಂದ ಚುನಾವಣೆ ನಿಲ್ಲುವಂತವ್ರು 5-5 ಕೋಟಿ 10 ಕೋಟಿ ಖರ್ಚು ಮಾಡೋದಕ್ಕೆ ರೆಡಿ ಇರ್ತಾರೆ. ಏನಕ್ಕೆ ಮಾಡ್ತಾರೆ 5-5 ಕೋಟಿ 10 ಕೋಟಿನ? ಹಂಚೋದಿಕ್ಕೆ, ಬಿರಿಯಾನಿ ತಿನ್ಸೋದಿಕ್ಕಲ್ಲ, ಅಥವಾ ಇನ್ನೇನೋ ಕುಡ್ಸೋದಿಕ್ಕಲ್ಲ. ಎಲೆಕ್ಷನ್ ಅಲ್ಲಿ ಕುಕ್ಕರ್ ಅಂತಾರೆ, ಸೀರೆ ಅಂತಾರೆ. ಇಲ್ಲಿರೋ MLA ಅವರೇನೆ ಅಲ್ಲಿ ಕುಕ್ಕರ್ ಹಂಚಿರ್ಲಿಲ್ವಾ ಹೋದ ಎಲೆಕ್ಷನ್ ನಲ್ಲಿ? ಅವರು ಅವ್ರ ಮಗಳೆಲ್ಲ ಇದರಲ್ಲಿ ಸೀರೆ ಹಂಚಲಿಲ್ವಾ? ಹಾಗಾಗಿ ಸಾವಿರಾರು ರೂಪಾಯಿಗಳ ಆಮಿಷವನ್ನ ಮತದಾರರು ಕೊಡ್ತಾರೆ. 1 ಕೋಟಿ 2 ಕೋಟಿ ಖರ್ಚು ಮಾಡುವಂತವ್ರು ಅಲ್ಲಿರೋದಿಲ್ಲ, 5-5 ಕೋಟಿ 10 ಕೋಟಿ. ಹಾಗಾಗಿ ಅದು ಅಕ್ರಮ, ಕಾನೂನು ಬಾಹಿರ. ಹಾಗೆ ಹಣ ಕೊಟ್ಟು ಓಟ್ ತಗೊಳ್ಳೋದು ಅಪರಾಧ. ಇಂದಿರಾ ಗಾಂಧಿ 75ನೇ ಇಸ್ವಿನಲ್ಲಿ ಇಂದಿರಾ ಗಾಂಧಿ MP ಸೀಟ್ ಕಳ್ಕೊಂಡು ಏನು ಪ್ರಧಾನಮಂತ್ರಿಗೆ ರಾಜೀನಾಮೆ ಕೊಡುವಂತ ಸ್ಥಿತಿ ಬಂದಿತ್ತು. ಆವಾಗ ಅವರು ಪುಣ್ಯಾತ್ಗಿತ್ತಿ ಏನು ಎಮರ್ಜೆನ್ಸಿ ಹೇಳ್ಬಿಟ್ಟು ಅದು ಹೇಗೋ ಮಾಡ್ಕೊಂಡು ಮತ್ತೆ 77ರ ಎಲೆಕ್ಷನ್ ಆಗಿ ಅವಮಾನಿತರಾಗಿ ಸೋತು ಸುಣ್ಣವಾಗಿ ಮನೆಗೆ ಹೋಗಿ ಇಂದಿರಾ ಗಾಂಧಿ ಅವಮಾನ ಅನುಭವಿಸಿದ್ದು. ಹಾಗಾಗಿ ಆ ತರಕ್ಕೆ ಆಮಿಷ ಒಡ್ಡಿ ಓಟ್ ತಗೊಂಡ್ರೆ ಅವರು ಜೈಲ್ಗೂ ಹೋಗ್ತಾರೆ. ಆ ತರ ಮಾಡುವಂತವ್ರು ನಮ್ಮ ಸೀಟು ಕಳ್ಕೊಳ್ತಾರೆ. ಅದಕ್ಕೆ ನೀವು ಅವಕಾಶ ಕೊಡೋದ್ ರೀತಿನಲ್ಲಿ, ಅವ್ರು ಅಲ್ಲಿ ಗೆಲ್ಲೋದಕ್ಕೆ ಅವಕಾಶ ಕೊಡೋದ್ ರೀತಿನಲ್ಲಿ ಇಲ್ಲಿ ಹಣ ಹೆಂಡ ಹಂಚೋದನ್ನ ಬಂದ್ ಮಾಡ್ಬೇಕು. ಅದಕ್ಕೆ ಬೇಕಾದಂತ ಇವಾಗ ಎಲ್ಲಾರ ಮನೆಗಳಲ್ಲೂ CCTV ಇದೆ, ಮುಂದಿನ ದಿನಗಳಲ್ಲಿ ವಿಡಿಯೋಗಳಿದೆ. ಹಂಚೋದಿಕ್ಕೆ ಬಂದಿರೋರನ್ನ ಜೈಲ್ಗೆ ಹಾಕುವಂತ ವ್ಯವಸ್ಥೆ ಬರುತ್ತೆ. ಇದನ್ನೆಲ್ಲ ಹೇಳ್ತಾ ಪ್ರೀತಿಯ ವಿಶ್ವಾಸದಿಂದ ನೀವು ಇವತ್ತು ಮತದಾರರ ಮನವನ್ನ ಗೆಲ್ಲಬೇಕು. ಕರ್ನಾಟಕದಲ್ಲಿ ಈಗ ಬಹಳ ಜನ ನಮ್ಮನ್ನು ಮಾತಾಡ್ತಾರಲ್ಲ, ಹೃದಯದಲ್ಲಿದೆ ಇವತ್ತು ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ. ಅದು ಎಲೆಕ್ಷನ್ ದಿವಸದ ತನಕ ಜೀವಂತವಾಗಿರ್ಬೇಕು. ಎಲೆಕ್ಷನ್ ಹಿಂದಿನ ದಿವಸ ಏನಾಗುತ್ತೆ, ಮತ್ತೆ ಬಂದ್ಬಿಡುತ್ತೆ, ಮತ್ತೆ ಏರಿಸ್ಬಿಡ್ತಾರೆ. ಆ ಮತ್ತೆ ಏರದೆ ಇರೋ ಹಂಗೆ ಮಾಡ್ಕೊಂಡ್ರೆ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷಕ್ಕೆ ಇವರೆಲ್ಲ ಒಬ್ಬ ಇರ್ಲಿ ಹುಡ್ಗ ಯಾರು ದಾಂಡೇಲಿ ಅವನು, ಈ ಹುಡ್ಗ ಯಾರು ದೇವದುರ್ಗದವನು, ಇಲ್ಲಿ ಇರಲ್ವಾ, ಅನೇಕ ಜನ ರಾಯಚೂರವರು, ಅನೇಕ ಜನ ಬೇರೆ ಬೇರೆಯವರೆಲ್ಲ ಇಲ್ಲಿ ಬಂದಿದ್ದಾರೆ, ಅವ್ರಿಗೆಲ್ಲ ಗೊತ್ತಾಗಿದೆ. ಹಾಗಾಗಿ ಇವತ್ತು ಹೃದಯದಲ್ಲಿದೆ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ, ರಾಜ್ಯದ ಜನರ ಮತದಾರರ ಹೃದಯದಲ್ಲಿ. ಇದನ್ನ ನೀವು ಅರ್ಥ ಮಾಡಿಕೊಂಡು ಒಳ್ಳೆ ರೀತಿನಲ್ಲಿ, ಒಳ್ಳೆ ವಿಚಾರದಲ್ಲಿ. ಆಮೇಲೆ ಬಹಳ ಜನ ಇಲ್ಲೆಲ್ಲ ಬಂದಿರೋ ಬಡವರಿಗೆ ರೇಷನ್ ಅಂಗಡಿಲಿ ಮೋಸ ಆಗಬಾರ್ದು, ಅನಗತ್ಯವಾಗಿ ಪೊಲೀಸರಿಂದ ಕಿರಿಕಿರಿ ಆಗಬಾರ್ದು. ಅದೇ ರೀತಿನಲ್ಲೇ ಅವ್ರು ಸಿಗಬೇಕಾಗಿರುವಂಥ ವೃದ್ಧಾಪ್ಯ ವೇತನ, ವಿಧವಾ ವೇತನ, ಮಕ್ಕಳಿಗೇನಾದರೂ ಗೃಹ ಜ್ಯೋತಿ, ಏನು ಈಗ ಬರುತ್ತಲ್ಲ ಅವೆಲ್ಲನೂ ಆಗಬೇಕು. ಅದೇ ರೀತಿಯಲ್ಲೇ ಈಗ SIR ನಡೀತಾ ಇದೆ, ಮತದಾರರ ಪಟ್ಟಿ ಪರಿಷ್ಕರಣೆ, ವೋಟರ್ ರಿಜಿಸ್ಟ್ರೇಷನ್ ಎಲ್ಲ ನಡೀತಾ ಇದೆ. ಅದರಲ್ಲೂ ಸಹ ನೀವು ಸಾಧ್ಯವಾದಷ್ಟು ಸೇರಿ ಕೆಲಸ ಮಾಡಬೇಕು. ಮಹಾತ್ಮ ಗಾಂಧೀಜಿಯವರು ಒಂದು ಎಲೆಕ್ಷನ್ಗಳಿಂದ, ಅಂದರೆ ಆವಾಗ ಸ್ವಾತಂತ್ರ್ಯ ಹೋರಾಟಗಳು ಇಲ್ಲದಂಥ ಸಂದರ್ಭದಲ್ಲಿ ಮಧ್ಯದಲ್ಲಿ ರಚನಾತ್ಮಕ ಕಾರ್ಯಕ್ರಮಗಳು, ಕನ್ಸ್ಟ್ರಕ್ಟಿವ್ ಪ್ರೋಗ್ರಾಮ್ಸ್ ಅಂತ ಮಾಡ್ತಾ ಇದ್ರು. ಅಸ್ಪೃಶ್ಯತಾ ನಿವಾರಣೆ,
ಗ್ರಾಮೀಣ ಅದು ಖಾದಿ ಗ್ರಾಮೋದ್ಯೋಗ, ಹೀಗೆ ಹತ್ತಾರು ಕಾರ್ಯಕ್ರಮಗಳು. ಅದೇ ರೀತಿಯಲ್ಲೇ ನಾವಿವತ್ತು ಭ್ರಷ್ಟಾಚಾರ ವಿರುದ್ಧ ಏನು ಅಭಿಯಾನ ಮಾಡ್ತಾ ಜನರಿಗೆ ಶಕ್ತಿ ಕೊಡ್ತಾ ಇದ್ದೀವಿ, ನಮ್ಮ ಹಕ್ಕು ಅಂತ ಏನು ಹೇಳ್ತಾ ಇದೀವಿ, ಅದು ಇವತ್ತಿನ ಕಾಲದ ರಚನಾತ್ಮಕ ಕಾರ್ಯಕ್ರಮ. ಇದನ್ನೆಲ್ಲ ಅರ್ಥ ಮಾಡಿಕೊಂಡು ನೀವು ಜಯಶಾಲಿ ಆಗಬೇಕು. ಮುಂದಿನ ದಿನಗಳಲ್ಲಿ BTM ಲೇಔಟ್ ಅಲ್ಲಿ ನಮ್ಮ ಪಕ್ಷ ಇಲ್ಲಿ MLA ಎಲೆಕ್ಷನ್ಗೂ ನಿಂತಾಗ ಗೆಲ್ಲುವಂತ ರೀತಿಯಲ್ಲಿ ಇಲ್ಲೆಲ್ಲ ನೀವು ಪಕ್ಷ ಕಟ್ಟಬೇಕು. ನೀವು ಒಳ್ಳೆ ಜನಪ್ರತಿನಿಧಿಯಾಗಿ ಒಳ್ಳೆ ಹೆಸರು ತಗೊಳ್ಳಿ. ಜನಪ್ರತಿನಿಧಿಯಾಗಿ ಒಳ್ಳೆ ಹೆಸರು ತಗೊಳ್ಳೋದಕ್ಕೆ ಮೊದಲೇನೆ ಈ ಮನುಷ್ಯ ಅವನ ಸತ್ಯಕ್ಕೆ, ನ್ಯಾಯಕ್ಕೆ, ನೀತಿಗೆ, ಧರ್ಮಕ್ಕೆ ಅವನು ಮಾದರಿ ಅಂತ ಅನ್ನಿಸ್ಬೇಕು. ಏನಮ್ಮ ಸರಿ ತಾನು ಹೇಳ್ತಾ ಇರೋದು? ನಾವು ಸೋಲೋ ಗೆಲುವೋ ಈ ಮನುಷ್ಯ ಒಂದು ತತ್ವಕ್ಕೆ, ಒಂದು ಸಿದ್ಧಾಂತಕ್ಕೆ, ಒಂದು ಒಳ್ಳೆತನಕ್ಕೆ ಒಂದು ಗುರುತು ಅಂತ ಅನ್ನಿಸ್ಬೇಕು. ಆ ತರಕ್ಕೆ ನೀವು ಏನಮ್ಮ ಕರೆಕ್ಟ್ ಅಂತ ನೀನು ಹೇಳಿದ್ದು ನಿಮ್ಮ ಮಕ್ಕಳ ವಿಚಾರಕ್ಕೆ. ಏನಮ್ಮ ನೀವು ಅವರ ತಮ್ಮ ಅಲ್ವಾ, ಅವ್ರ ಮಗಳು, ಅವ್ರ ಮಗ, ಸಾರಿ ನಿಮ್ಮ ತಾಯಿ ಅಲ್ವಾ? ನಾನೇನಾದ್ರು ಹೇಳಿ ತಪ್ಪಿದ್ಯಾ? ಬೇರೆ ಯಾವ್ದಾದ್ರು ಹಲ್ಕ ರಾಜಕಾರಣಿಗಳು ಇಂಥ ವಿಚಾರಗಳು ಹೇಳ್ತಾರಾ? ಹೇಳೋದೇ ಇಲ್ಲ. ಅವರು ಕುಡಿಸಿ ತಿನ್ನಿಸಿ ಹಾಳು ಮಾಡಿ ಓಟ್ ತಗೊಂಡು ಗೆಲ್ಸ್ಕೊಂಡ್ ಬನ್ನಿ, ಆಮೇಲೆ ನಾವೆಲ್ಲ ಸೇರಿ ಲೂಟಿ ಹೊಡೆಯೋಣ ಅಂತಾರೆ. ಅಂತದ್ ಬೇಡ. ಕಷ್ಟಪಟ್ಟು ನೀವು ಮೇಲೆ ಬಂದಿರೋರು, ಕಷ್ಟಪಟ್ಟು ಬದುಕು ಕಟ್ಕೊಂಡಿರೋರು, ಅದೇ ರೀತಿಲೇ ಬಡವರಿಗೆ, ಕಷ್ಟದಲ್ಲಿರೋರಿಗೆ ಸಹಾಯ ಮಾಡೋ ರೀತಿಲಿ ಬೆಳಿಬೇಕು. ಅದು ತಂದು ಕೊಡೋ ಗೌರವನ ಬರ್ತಾರೆ 3 ಕೋಟಿ 4 ಕೋಟಿ 5 ಕೋಟಿ ಖರ್ಚು ಮಾಡ್ತಾರೆ. ಗೆದ್ದವನೇನೋ 5 ಕೋಟಿ ಖರ್ಚು ಮಾಡಿ ಗೆದ್ದ, ಸೋತವನ 5 ಕೋಟಿ ಖರ್ಚು ಮಾಡ್ಕೊಂಡು ಏನೋದ ಮನೆಗೆ ಹೋದ ಚೆಂಬು ಚಿಪ್ಪು ಹಿಡ್ಕೊಂಡು. ಅರೆ ಅವ್ನು ಮರ್ಯಾದೆ ಇರುತ್ತಾ? ಅವ್ನು ಯಾರು ಇವ್ನು 5 ಕೋಟಿ ಖರ್ಚು ಮಾಡಿ ಸೋತ್ಬಿಟ್ಟು ಅಂತ ಮರ್ಯಾದೆ ಕೊಡ್ತಾರ? ಅರೆ ನಮ್ಮ ಪಕ್ಷದಲ್ಲಿ ಸೋಲ್ಲಿ ಗೆಲ್ಲಿ ಜನ ಇವ್ರನ್ನ ತತ್ವಕ್ಕಿದ್ದಾರೆ, ಸತ್ಯಕ್ಕಿದ್ದಾರೆ, ನ್ಯಾಯಕ್ಕಿದ್ದಾರೆ ಅಂತ ನೆನ್ಪಿಟ್ಕೊಳ್ತಾರೆ. ಅದು ಕೊಡೋ ಗೌರವ 5 ಕೋಟಿ ಖರ್ಚು ಮಾಡಿ ದಾರಿಯಲ್ಲಿ ದಾನ ಮಾಡೋದ್ರೂ ಸಿಗೋದಿಲ್ಲ. ಹಾಗಾಗಿ ಆ ತರ ಬೆಳೀರಿ. ಈ ಮಕ್ಕಳ ಭವಿಷ್ಯಕ್ಕಾಗಿ ನಾವು ಮಾಡ್ತಾರೋ, ಇಂಥ ಮಕ್ಕಳ ಭವಿಷ್ಯಕ್ಕಾಗಿ ಅಲ್ವೇನಮ್ಮ? ನಿಮ್ಗೂ ನಮಗೂ ಏನಾಗಿದೆ ಇವಾಗ? ಊರು ಹೋಗುವಂತ ಇದೆ ಅಂತಿದೆಯಲ್ವಾ? ಯಾರಿಗಾಗಿ ಬದುಕಬೇಕು ಈಗ ನಾವು? ಈ ಮಕ್ಕಳಿಗಾಗಿ ಬದುಕಬೇಕು. ಮಕ್ಕಳಿಗಾಗಿ ಬದುಕಬೇಕು ಅಂದ್ರೆ ನಾವು ಒಳ್ಳೆ ಸ್ಥಾನದಲ್ಲಿ ನಡ್ಕೊಳ್ಬೇಕು, ಒಳ್ಳೆ ಕೆಲಸ ಮಾಡಬೇಕು ಅಲ್ವೇನಪ್ಪ? ಅಮರನಾರಾಯಣ್ ಒಳ್ಳೇದಾಗ್ಲಿ. ನಮ್ಮ ರಘುಪತಿ ಭಟ್ರು ಬಹಳ ಚೆನ್ನಾಗಿ ಇಲ್ಲೆಲ್ಲ ಒಂದಷ್ಟು ಅಭಿಯಾನಗಳನ್ನ ಶುರು ಮಾಡ್ತಾ ಇದ್ದಾರೆ. ಅವ್ರ ಮಾರ್ಗದರ್ಶನದಲ್ಲಿ ನೀವೆಲ್ಲ ಮಾಡಿ. ನಮ್ಮ ಧನಂಜಯ್ ಯುವಕ, ಅದೇ ತರೀಕೆ ಚಿರ ಯುವಕ ರಾಮರೆಡ್ಡಿ ಅವರೆಲ್ಲ ಇದ್ದಾರೆ. ಹಲವಾರು ಜನ ನಮ್ಮ ಪಕ್ಷದಲ್ಲಿರುವಂತವ್ರು ನಿಮ್ ಶಕ್ತಿ ತುಂಬ್ತಾರೆ. ಎಲ್ಲ ಸೇರಿ ಮಾಡಿ ಅಂತ ಹೇಳ್ತಾ, ಭ್ರಷ್ಟರೇ ಪವಿತ್ರ ರಾಜಕಾರಣ ಬಿಟ್ಟು ತೊಲಗಿ, ನಾಡ ಪ್ರೇಮಿಗಳೇ ಪ್ರಾಮಾಣಿಕ ರಾಜಕಾರಣಕ್ಕೆ ಮುಂದಾಗಿ ಲಂಚ ಮುಕ್ತ ಕರ್ನಾಟಕ ನಿರ್ಮಿಸೋಣ, ಭ್ರಷ್ಟಾಚಾರ ಮುಕ್ತ ಕರ್ನಾಟಕ ನಿರ್ಮಿಸೋಣ, ಬಸವಣ್ಣನ ಕಲ್ಯಾಣ ಕರ್ನಾಟಕ ನಿರ್ಮಿಸೋಣ, ಕುವೆಂಪುರವರ ಸರ್ವೋದಯ ಕರ್ನಾಟಕ, ನಿರ್ಮಿಸೋಣ. ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷಕ್ಕೆ, KRS ಪಾರ್ಟಿಗೆ ಬಿಡುಗಡೆ ಬಿಡುಗಡೆ. ಬೆಂಬಲಿಸಿ ಬೆಂಬಲಿಸಿ, ವೋಟು ಮಾಡಿ, ಡೊನೇಟ್ ಮಾಡಿ. ಬಾಯಲ್ಲಿ ಸೀಟಿ, ಕೈಯಲ್ಲಿ ಲಾಠಿ. ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷಕ್ಕೆ, KRS ಪಾರ್ಟಿಗೆ, ಕರ್ನಾಟಕ ಮಾತೆಗೆ, ಕನ್ನಡ ಭುವನೇಶ್ವರಿಗೆ, ಸಿರಿಗನ್ನಡಂ ಗೆಲ್ಗೆ. ಏನೇ ಆಗಲಿ ಒಳ್ಳೆಯದನ್ನೇ ಮಾಡಿ. ಜೈ ಹಿಂದ್, ಜೈ ಕರ್ನಾಟಕ. ನಮಸ್ಕಾರ. ಹರೇ ಕೃಷ್ಣ ರೆಡ್ಡಿ ಅವರಿಗೆ, ಅಂಬರೀಶ್ ಅವರಿಗೆ, ಮಾಡಿ ರಘುಪತಿ ಈಗೆಲ್ಲ ಕರಪತ್ರಗಳನ್ನ ಕೊಟ್ಕೊಂಡು ಮುಂದುವರಿಸಿ. ನೀವು ಇದೇ ನಗುಮುಖದಲ್ಲಿ ಎಲ್ಲರನ್ನು ಮಾತಾಡಿಸ್ಕೊಂಡು ಅಲ್ಲ ನಿಮ್ಮ ಮನೆಯವ್ರಿಗೆ ಹೇಳ್ತಾರೆ. ಏನಮ್ಮ ಹೆಸರು? ರೂಪ. ಎಲ್ಲ ನಗುಮುಖದಲ್ಲಿ ಇದೇ ತರ ಮಾತಾಡಿಸ್ಕೊಂಡು ಗಂಡಸರು ಮನೇಲಿ ಒಳ್ಳೆಯವರು ನೋಡ್ಕೊಳ್ಬೇಕು ನೀವು. ಆವಾಗೆಲ್ಲ ಮಕ್ಕಳು ಚೆನ್ನಾಗಿದ್ದಾರೆ. ನಿನ್ನೆ ಅವರೇ ಕಂಟ್ರೋಲ್ ಮಾಡ್ತಾರೆ. ಏನಪ್ಪ ನಮಸ್ಕಾರ. ಸರಿ, ನನ್ನ ಮಗಳು ಎಲೆಕ್ಷನ್ ಮಾಡಿದಾಗ ನನ್ನ ಮಗ ಚೋಟು ನಾನು 3-4 ವರ್ಷ ಆಗಿತ್ತು ಅವಾಗಿಲ್ಲ. ಎಲ್ಲ ನಾವು ಎಲ್ಲ ತಿರುಗಾಡಿದ್ವಿ. ಒಳ್ಳೇದಾಗ್ಲಿ. ಹೆಂಗೆ ಇಟ್ಕೊಳ್ಳಿ ಒಂಚೂರು ಮನೆಗೆ ಹೋಗೋಣ. ಪರವಾಗಿಲ್ವಾ? ಬೇರೆಯವ್ರು ಬಂದು ಎಲೆಕ್ಷನ್ ಟೈಮಲ್ಲಿ ನಿಮ್ಗೆ ರೋಡಲ್ಲಿ ಮಾಡಿದ್ರೆ ಉಪಯೋಗ ಇಲ್ಲ. ಲಿಕ್ಕರ್ ಕೊಡ್ತಾರೆ. ಏನ್ ಮಾಡ್ತೀರಾ? ಬರ್ದಿದ್ದೀರಾ? ಓಕೆ. ಇವತ್ತು ನಿಮಗೆ ನ್ಯಾಯಬೆಲೆ ಅಂಗಡಿನಲ್ಲಿ ಸರಿಯಾಗಿ ಸಿಗ್ತಾ ಇಲ್ಲ. ಅಧಿಕಾರಿಗಳು ನಿಮ್ಗೆ ಕೊಡ್ಬೇಕಾಗಿರೋ ಸೌಲಭ್ಯ ಕೊಡ್ತಾ ಇಲ್ಲ. ಲಂಚ ಕೊಟ್ರೆ ಮಾತ್ರ ಅವ್ರಿಗೆ ಆಗುತ್ತೆ. ಈಗ ವಿಧವೆ ಆಗಿರೋರಿಗೆ ಮಾಸಾಶನ ಕೊಡೋದಿಲ್ಲ, ವಯಸ್ಸಾಗಿರೋರಿಗೆ ವೃದ್ಧಾಪ್ಯವೇತನ ಕೊಡೋದಿಲ್ಲ. ಅದಕ್ಕೆ ಲಂಚ ಕೇಳ್ತಾರೆ. ಅಂತದೆಲ್ಲ ನಿಲ್ಲಿಸ್ತಿರೋ ನಾವು. ಅವ್ನು ಯಾವನ ಎಲೆಕ್ಷನ್ ದಿವಸ ಬಂದ್ಬಿಟ್ಟು ಇನ್ನೊಂದು ದಿವಸ ಕೊಟ್ಟು 1000 ರೂಪಾಯಿ ಓಟ್ ಹಾಕ್ತಿರಲ್ಲ, ಆ ಹಲ್ಕಾಗಳು ಲೋಫರ್ಗಳು ಯಾವ ನಿಲ್ಲಿಸ್ತಾ ಇಲ್ಲ. ನಾವು ನಿಲ್ಲಿಸ್ತಾ ಇದ್ದೀವಿ. ಮಕ್ಕಳು ಒಳ್ಳೆ ಶಾಲೆ ಆಗ್ಬೇಕು. ನೀವು ಹೋದ್ರೆ ಗೌರ್ಮೆಂಟ್ ಹಾಸ್ಪಿಟಲ್ ಒಳ್ಳೆ ಟ್ರೀಟ್ಮೆಂಟ್ ಕೊಡಬೇಕು. ಇದನ್ನ ಮಾಡ್ತೀವಿ ನಾವು. ಹಾಗಾಗಿ ನೀವು ನಮ್ಮ ಪಕ್ಷದ ಜೊತೆಗೆ ನಿಂತ್ಕೊಳ್ಳಿ. ಒಳ್ಳೇದಾಗಿ ಸಾಧ್ಯವಾಗಿ ಪ್ರಚಾರ ಮಾಡಿ. ಮಧ್ಯಾಹ್ನ ಊಟ ಇದೆಯಂತೆ, ಊಟ ಮಾಡ್ಕೊಂಡು ಇಲ್ಲ. ನಾನಲ್ಲಿ ಮನೆ ಹತ್ರ ಒಂದು ಎಲೆಕ್ಷನ್ ನಡೀತಾ ಇದೆ. ಸರಿ ಬರಲ್ಲ ಜೊತೆಗೆ ಶಾಂತಮ್ಮ ಪರವಾಗಿಲ್ಲ.
ಅತ್ತೆ ಸೊಸೆಯರೆಲ್ಲ ಚೆನ್ನಾಗಿದ್ದೀರಾ? ಆ ಧಾರಾವಾಹಿಗಳಲ್ಲಿ ಯಾಕೆ ಯಾವಾಗಲೂ ಅತ್ತೆ ಸೊಸೆ ಕಿತ್ತಾಡ್ತಿರ್ತಾರೆ? ಬದುಕಲ್ಲ ಇರುತ್ತಾ? ಇಲ್ವಲ್ಲ. ಅದಕ್ಕೆ ಧಾರಾವಾಹಿಗಳು ನೋಡಬಾರ್ದು ಅನ್ನೋದು ಅದೇನಮ್ಮ. ಅತ್ತೆ ಆದವಳು ಕೆಟ್ಟವಳು, ಸೊಸೆ ಆದವಳು ಕೆಟ್ಟವಳು ಧಾರಾವಾಹಿಗಳಲ್ಲಿ ಹಂಗಿಲ್ಲ ಜೀವನದಲ್ಲಿ. ನೋಡಿ ನೀವೆಲ್ಲ ಎಷ್ಟು ಚೆನ್ನಾಗ್ತಾ ಇದ್ದೀರಾ. ಅದಕ್ಕೆ ಆ ದಲಿತ ಟಿವಿಯೆಲ್ಲ ನೋಡ್ತೀನಿ ನೀನು ನೋಡಬಾರ್ದು. ಸೀರಿಯಲ್ಗಳಂತೂ ನೋಡ್ಲೇಬೇಡ. ಭಾಳ ಅಂತಾರೆ ಬೇರೆ ರಘುಪತಿ ಅಲ್ಲೇ ಅನ್ಸಲ್ಲ ಅಲ್ಲೇ ಹಾಕಿದ್ರು ನೋಡಿ ಜಲ್ದಿ